ಉಡುಪಿ ಜಿಲ್ಲಾಧಿಕಾರಿ ಹೆಜಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡುವಂತೆ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಸಹಿತ ಟೋಲ್ ಅಧಿಕಾರಿಗಳಿಗೆ ಸಭೆಯಲ್ಲಿ ಆದೇಶಿಸಿದ್ರು. ಅವರ ಆದೇಶಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲ. ಟೋಲ್ ಅಧಿಕಾರಿಗಳು ಸ್ಥಳೀಯ ವಾಹನಗಳಿಂದಲೇ ಸುಂಕ ವಸೂಲಿ ಮಾಡ್ತಾ ಇದ್ದು, ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟೋಲ್ ವಿರುದ್ಧದ ಹೋರಾಟ ಸಮಿತಿಯ ಪ್ರಮುಖರಾದ ಸ್ಥಳೀಯ ನಿವಾಸಿ ಗುಲಾಂ ಮೊಹಮ್ಮದ್ ಇವರ ಖಾತೆಯಿಂದಲೇ ಹಣ ವಸೂಲಾಗಿದೆ. ಇದು ಗಮನಕ್ಕೆ ಬಂದ ತಕ್ಷಣ ವಾಹನವನ್ನ ಟೋಲ್ನ ಗೇಟಲ್ಲಿ ನಿಲ್ಲಿಸಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಟೋಲ್ ಅಧಿಕಾರಿಗಳು ತಪ್ಪಿನ ಅರಿವಾಗಿ ಹಣವನ್ನ ಮರುಪಾವತಿಸುವುದಾಗಿ ಹೇಳಿದ್ದಾರೆ. ಸ್ಥಳಕ್ಕೆ ಬಂದ ಪಡುಬಿದ್ರೆ ಎಸ್ಐ ಎಂಎಸ್ ಪ್ರಸನ್ನ ಟೋಲ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಜಿಲ್ಲಾಧಿಕಾರಿ ಸಹಿತ ಜಿಲ್ಲಾ ಎಸ್ಪಿ ಅವರಿದ್ದ ಸಭೆಯಲ್ಲಿ ಸ್ಥಳೀಯ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡುವಂತೆ ಆದೇಶ ಮಾಡಿದ್ರು. ಅವರ ಆದೇಶವನ್ನ ಮೀರಿ ಟೋಲ್ ಪಡೆದಿರುವುದು ಸರಿಯಾದ ಕ್ರಮವಲ್ಲ. ಮುಂದೆ ಇದನ್ನ ಮುಂದುವರಿಸಿದ್ದಲ್ಲಿ ಆಗುವ ಅನಾಹುತಗಳಿಗೆ ನಾವು ಜವಾಬ್ದಾರರಲ್ಲ ಎಂಬುದಾಗಿ ಟೋಲ್ ಅಧಿಕಾರಿಗಳನ್ನು ಎಚ್ಚರಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗುಲಾಂ ಮೊಹಮ್ಮದ್, ನಮ್ಮೆಲ್ಲರ ಹೋರಾಟದ ಫಲವಾಗಿ ಸ್ಥಳೀಯ ವಾಹನಗಳಿಗೆ ಟೋಲ್ ವಿನಾಯಿತಿ ಇದ್ದರೂ ಕಳ್ಳ ಮಾರ್ಗದಲ್ಲಿ ಟೋಲ್ ವಸೂಲಿಯನ್ನು ನಡೆಸ್ತಾ ಇದ್ದಾರೆ. ನನ್ನ ಗಮನಕ್ಕೆ ಬಂದಿದೆ, ನಾನು ಪ್ರತಿಭಟಿಸಿದೆ. ಅದೇ ಗಮನಕ್ಕೆ ಬಾರದೆ ಅದೆಷ್ಟೋ ವಾಹನಗಳಿಂದ ವಸೂಲಿ ನಡೆಸಿದ್ದಾರೋ ಗೊತ್ತಿಲ್ಲ. ಈ ಬಗ್ಗೆ ಸ್ಥಳೀಯ ವಾಹನ ಸವಾರರು ಎಚ್ಚರಗೊಳ್ಳಬೇಕಾಗಿದೆ ಎಂದರು. ಹೆಜಮಾಡಿ ಟೋಲ್ ಗೇಟ್ ಇದು ಇಲ್ಲಿಯ ಸ್ಥಳೀಯ ವಾಹನಗಳಿಗೆ ಇಲ್ಲಿ ವಿನಾಯಿತಿ ಇತ್ತು. ಅದಲ್ಲದೆ ಜಿಲ್ಲಾಧಿಕಾರಿಯವರು ಮೊನ್ನೆ ನಮ್ಮ ಹೋರಾಟ ಸಮಿತಿಯ ಸಭೆಯಲ್ಲಿ ಸ್ಥಳೀಯರಿಗೆಲ್ಲರಿಗೂ ವಿನಾಯಿತಿಯನ್ನು ಮುಂದುವರಿಸುವಂತ ಒಂದು ಹೇಳಿದರು. ಈಗ ನಾನು ಇಲ್ಲಿ ಲೋಕಲ್ ಸ್ಥಳೀಯವನಾಗಿ ನಾನು ಬರುವಾಗ ನನ್ನ ದುಡ್ಡನ್ನು ಕಟ್ ಮಾಡಿದ್ದಾರೆ, ಫಾಸ್ಟ್ಯಾಗಲ್ಲಿ ದುಡ್ಡು ಕಟ್ ಮಾಡಿದ್ದಾರೆ. ಆಗ ನಾನು ಅವರನ್ನು ಕರೆದು ಕೇಳಿದಾಗ ಹೇಳ್ತಾರೆ, ನಾವು ರಿಪೋರ್ಟ್ ಮಾಡ್ತೇವೆ ನಿಮಗೆ ಅಂತೇಳಿ. ಈಗ ರಿಪೋರ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಈಗ ನಾನು ಹೋರಾಟದವನಾಗಿ ನನ್ನನ್ನು ಈಗ ಕಟ್ ಮಾಡಿದ ಮೇಲೆ ಬೇರೆಯವರು ಬಂದರೆ ಆ ಟೋಲಲ್ಲಿ ಯಾರಾದರೂ ಬಂದರೆ ಅವರನ್ನು ಕಟ್ ಮಾಡೋದಿಲ್ವಾ? ಮತ್ತೆ ಜಿಲ್ಲಾಧಿಕಾರಿ ಹೇಳಿದ್ದಕ್ಕೆ ಒಂದು ಬೆಲೆ ಇಲ್ವಾ? ಟೋಲ್ನವರೊಂದು ಬೆಲೆ ಕೊಡಲಿಕ್ಕೆ ಇಲ್ವಾ? ಹಾಗೆ